ದರ್ಶನ್ ನೋಡೋಕೆ ಬಂದ ಅಭಿಮಾನಿಗಳಿಂದ ಜೈಲಿನ ಬಳಿಯಲ್ಲಿ ರಂಪಾಟ ಮಾಡಲಾಗಿದೆ. ಬೇರೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ದರ್ಶನ್ ಅಭಿಮಾನಿಗಳಿಂದ ಮದ್ಯಪಾನ ಮಾಡಿ ದರ್ಶನ್ ನೋಡಬೇಕು ಅಂತ ಹೇಳಿ ಬಂದು ವ್ಯಕ್ತಿ ರಂಪಾಟ ಮಾಡಿದ್ದಾನಂತೆ. ದರ್ಶನ್ ನೋಡಬೇಕು ಅಂತ ಹೇಳಿ ಕಣ್ಣೀರು ಹಾಕಿದ್ದಾನಂತೆ ವ್ಯಕ್ತಿ. ಆತನನ್ನ ಮನವೊಲಿಸಿ ಕಳಿಸಿದ್ದಾರೆ ಪೊಲೀಸರು. ನಾನು ಮೀಟ್ ಮಾಡಲೇಬೇಕು. ನನ್ನ ಪ್ರಾಣ ಸ್ನೇಹಿತರ ದರ್ಶನ ನಾನು ನೋಡಲೇಬೇಕು. ನಾನು ಅವಕಾಶ ಮಾಡಿಕೊಡಿ. ದಯಮಾಡಿ ಖಾಲಿ ಮುಗಿಲ್ಲ. ನಾನು ನೋಡ್ಬೇಕಷ್ಟೇ ಅವ್ರನ್ನ. ನೋಡ್ಬೇಕು. ಕೆರೆ ಬಳಿ ಭೀಕರ ಅಪಘಾತ ಸಂಭವಿಸಿ 8 ಮಂದಿಗೂ ಹೆಚ್ಚು ಜನರಿಗೆ ಗಾಯವಾಗಿದೆ. 25ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಹಳ್ಳಕ್ಕೆ ಬಿದ್ದಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ದಾಟಿ ಸರ್ವಿಸ್ ರಸ್ತೆಗೆ ಬಸ್ ನುಗ್ಗಿದೆ. ಸಿಸಿಟಿವಿ ದೃಶ್ಯದಲ್ಲಿ ಚಾಲಕನ ಅತಿವೇಗವೇ ದುರಂತಕ್ಕೆ ಕಾರಣ ಅಂತ ಗೊತ್ತಾಗಿದೆ. ಬಸ್ ಡಿವೈಡರ್ ಹಾರಿ ಸರ್ವಿಸ್ ರಸ್ತೆಗೆ ಬಂದಿದೆ. ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದು ರಸ್ತೆ ಪಕ್ಕದ ಹಳ್ಳಕ್ಕೆ ಬಿದ್ದಿದೆ. ಒಂದು ಕಾರು 4ಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಜೈಲು ಸೇರಿ 1 ತಿಂಗಳಾಗ್ತಾ ಬಂತು. ವಿಡಿಯೋ ಸತ್ಯಾಸತ್ಯತೆ ತಿಳಿಯಲು ಪ್ರಜ್ವಲ್ ವಾಯ್ಸ್ ಟೆಸ್ಟ್ ಮಾಡುವಾಗ ಪ್ರಜ್ವಲ್ ಸ್ವಲ್ಪ ನಕರ ಮಾಡಿದ್ರಂತೆ. ಸಾಕ್ಷ್ಯ ಸಿಗದಂತೆ ಮಾಡಲು ಆಡಿಯೋ ವಿಡಿಯೋ ತನಿಖೆ ವೇಳೆ ಧ್ವನಿ ಬದಲಿಸೋದಕ್ಕೆ ಪ್ರಜ್ವಲ್ ಯತ್ನಿಸಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಿದೆ. ಈ ಬಗ್ಗೆ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸದ್ಯಕ್ಕೆ ಪಕ್ಷದಲ್ಲಿ ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ. ಸಿಎಂ ಬದಲಾಯಿಸುವುದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಸ್ವಾಮೀಜಿ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂದಿದ್ದಾರೆ. ಎಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಭಾಳ ಸ್ಪಷ್ಟವಾದಂಥ ತೀರ್ಮಾನ ತಗೋತಾರೆ ಆದಷ್ಟು ಬೇಗ ಅನ್ನುವಂಥದ್ದು ನನ್ನ. ನೀವು ಅವ್ರವ್ರನ್ನ ಕೇಳಬೇಕು. ಚಿಕ್ಕಮಗಳೂರಿನಲ್ಲಿ ಹಾಲಿನ ದರ ಏರಿಕೆ ಖಂಡಿಸಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಬಿಜೆಪಿ ಪಾಂಚಜನ್ಯ ಕಚೇರಿಯಿಂದ ಮೆರವಣಿಗೆ ನಡೆಸಿ ಆಜಾದ್ ಪಾರ್ಕ್ನಲ್ಲಿ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.